ಸ್ನೇಹಿತರೆ, ನಮ್ಮ ಒಂದು ಭಾರತದಲ್ಲಿರುವಂತ ಎಲ್ಲಾ ಒಂದು ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಸುಮಾರು 10,277 ಪೋಸ್ಟ್ಗೆ ಸಂಬಂಧಪಟ್ಟಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ. ಇಲ್ಲಿ ಕಾಣಿಸ್ತಾ ಇರಬಹುದು 1/8/2025 ಅರ್ಜಿಗಳು ಪ್ರಾರಂಭ ಆಗಿದೆ. 1ನೇ ತಾರೀಕು ಆಗಸ್ಟ್ ತಿಂಗಳಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆಯ ದಿನಾಂಕ 21/8/2025 ಕೊನೆಯ ದಿನಾಂಕ ಆಗಿರತ್ತೆ. ಟೋಟಲ್ ಆಗಿ 10,277 ಪೋಸ್ಟ್ಗೆ ನೋಟಿಸ್ ಆಗಿರತ್ತೆ. ಇದಕ್ಕೆ ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಫ್ರೆಶರು ಅನುಭವರು ಇಬ್ರು ಅಪ್ಲಿಕೇಶನ್ ಹಾಕಬಹುದು. ನೋಡಿ, ಇಲ್ಲಿ ಖಾಲಿರುವಂತ ಬ್ಯಾಂಕ್ ನೋಡಿ ಯಾವ್ಯಾವ ಒಂದು ಬ್ಯಾಂಕ್ ನಲ್ಲಿ ಅರ್ಜಿ ಕರೆದಿದ್ದಾರೆ ಅಂತ ಹೇಳಿ ತಿಳಿಸ್ಬೇಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದಕ್ಕೆ ಗೊತ್ತಾಗೋದಿಲ್ಲ. ಇಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1170 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಅರ್ಜಿಯನ್ನ ಕರೆದಿರುವಂತದ್ದು. ಇದೇ ಮೊಟ್ಟ ಮೊದಲ ಬಾರಿಗೆ ಆಲ್ ಕರ್ನಾಟಕ ಬ್ಯಾಂಕ್ ನಲ್ಲಿ, ಕರ್ನಾಟಕ ಬ್ಯಾಂಕ್ ಆಗ್ಬೋದು, ಕೆನರಾ ಬ್ಯಾಂಕ್ ಆಗ್ಬೋದು, SBI ಬ್ಯಾಂಕ್ ಆಗ್ಬೋದು, ಅದನಂತರ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಆಗ್ಬೋದು. ನಿನ್ನೆ ಕೇಳಿದರೆ ಆ ಎಲ್ಲ ಒಂದು ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕು, ಬ್ಯಾಂಕ್ ಇದೇ ಓದಿರ್ಬೇಕಂತ ಏನಿಲ್ಲ. ಒಟ್ಟಾರೆ ಇದೇ ಒಂದು ವಿಷಯದಲ್ಲಿ ಹಿಂಗೆ ಏನಿಲ್ಲ. ನಿಮ್ಗೆ ಈ ಒಂದು ಸೆಕ್ಷನ್ ಕರಾತಿದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಬೇಕು. ಅದು ಮುಂದ್ಗಡೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರತಿಯೊಂದು ಮಾಹಿತಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಅದ್ರ ಬಳಿಕ ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ಇರತ್ತೆ. ತನಕ ನೋಡಿ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ತಿಳಿಸೋದೇನಂದ್ರೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ನೋಡೋರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಬ್ಯಾಂಕ್ ಹೆಸರನ್ನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಕೇಳುವಂತ ಬ್ಯಾಂಕ್ ನೋಡಿ ಯಾವ್ಯಾವ ಬ್ಯಾಂಕ್ ನಲ್ಲಿ ಅರ್ಜಿ ಕರೆದಿದ್ದಾರೆ ಅಂದ್ರೆ, ಮೊದಲನೇದಾಗಿ ಕೆನರಾ ಬ್ಯಾಂಕು. ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ. ಈ ಒಂದು ಕೆನರಾ ಬ್ಯಾಂಕು, ಯುಕೋ ಬ್ಯಾಂಕು, ಯೂನಿಯನ್ ಬ್ಯಾಂಕು, ಇಂಡಿಯನ್ ಬ್ಯಾಂಕು, ಇದೇ ರೀತಿ ಹಲವಾರು ಬ್ಯಾಂಕ್ಗಳಿರತ್ತೆ. ಬ್ಯಾಂಕ್ ಆಫ್ ಬರೋಡಾ, ಭಾರತೀಯ ಬ್ಯಾಂಕು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಭಾರತೀಯ ಸೆಂಟ್ರಲ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕು, ಯೂನಿಯನ್ ಬ್ಯಾಂಕು, ತದನಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇದೇ ರೀತಿಯಾಗಿ ಹಲವಾರು ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ನೋಟಿಸು. ಇದು SBI ಬ್ಯಾಂಕ್ ಇದೆಲ್ಲ, ಇದರಲ್ಲಿ ಬರೋದಿಲ್ಲ. ಅದೊಂದು ಸೆಪರೇಟ್ ನೋಟಿಸ್ ರಿಲೀಸ್ ಮಾಡ್ತಾರೆ. ಒಂದೊಂದು ಸಾರಿ ಕರೆದ್ರೆ ಸುಮಾರು 5,000 ಗಟ್ಲೆ 10,000 ಗಟ್ಲೆ ಆ ಒಂದು SBI ಬ್ಯಾಂಕ್ನಿಂದ ನೇಮಕಾತಿ ನಡೆಯುತ್ತೆ. ಆದ್ರೆ ಅವೆಲ್ಲ ಬ್ಯಾಂಕ್ SBI ಬ್ಯಾಂಕ್ ಇದೆಲ್ಲ, ಇದರಲ್ಲಿ ಬರೋದಿಲ್ಲ ಈ ಒಂದು ನೋಟಿಸ್ ಅಲ್ಲಿ. ಅದು ಸೆಪರೇಟ್ ಆಗಿ ನೋಟಿಸ್ ರಿಲೀಸ್ ಮಾಡ್ತಾರೆ. ಇದು ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ಇದು ಟೋಟಲ್ ಆಗಿ ನಮ್ಮೊಂದು ಆಲ್ ಭಾರತದಲ್ಲಿ, ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಅಂತ ಹೇಳಿದೆ ನಾನು. ಇದು ಆಲ್ ಭಾರತದಲ್ಲಿ ಖಾಲಿರುವಂತ ಪೋಸ್ಟ್. ಇದು ಎಷ್ಟು ಹೇಳಿ 10,277. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 1,170 ಪೋಸ್ಟಿಗೆ ನೋಟಿಸ್ ಆಗಿರತ್ತೆ. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗೈತೆ. ಅಪ್ಲಿಕೇಶನ್ ಹಾಕಿ, ಇಲ್ಲ ಅಂತಲ್ಲ, ಅಪ್ಲಿಕೇಶನ್ ಹಾಕಿ ಅರ್ಜಿಗಳು ಪ್ರಾರಂಭ ಆಗಿದೆ. ನಾನು ಯಾವುದೇ ರೀತಿ ಗೋಲ್ಪುರ ಅಂತ ಇಸ್ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿ ಖಾಲಿರುವಂತ ಸರ ಅಲ್ಲಿ ಆನ್ಲೈನ್ ಕೇಂದ್ರದಲ್ಲಿ ನಾವು ಏನಂತ ಹೇಳ್ಬೇಕಂತ ತುಂಬಾ ಜನ ಕೇಳ್ತೀರ. ಅಂದ್ರೆ ಡಿಗ್ರಿ ತನಕ ಓದಿರ್ತೀರ, ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಅರ್ಜಿ ಸಲ್ಲಿಸುವಂತ ಗೊತ್ತೇ ಇಲ್ಲ ಅಂದ್ರೆ ಏನ್ ಮಾಡೋದು. ಇದು ಆನ್ಲೈನ್ ಇರತ್ತೆ, ಅರ್ಥ ಮಾಡ್ಕೊಳ್ಳಿ. IBPS ನೇಮಕಾತಿ ಆಗಿರತ್ತೆ. 2025-26ನೇ ಸಾಲಿನ IBPS ನೇಮಕಾತಿ. ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ 2026ರಲ್ಲಿ ನೀವು 100% ಸೆಲೆಕ್ಟ್ ಆಗಿ ಆಗ್ತೀರಾ. ಅದರ ಪರೀಕ್ಷೆ ಇರ್ತವೆ, ಕೆಲವೊಂದು ಪರೀಕ್ಷೆಗಳು ಬರೀಬೇಕಾಗತ್ತೆ. ಹಂಗೆ ನಿಮಗೆ ಪೋಸ್ಟ್ ಸಿಗೋದಲ್ಲ, ಕಷ್ಟಪಡ್ಬೇಕಾಗತ್ತೆ. ಸ್ವಲ್ಪ ಕಷ್ಟಪಟ್ರೆ ನಿಮಗೆ ಮುಂದ್ಗಡೆ ಸುಖ ಸಿಗತ್ತೆ. ಇಲ್ಲ ಅಂದ್ರೆ ಮುಗೀತು, ಇಲ್ಲೇ ಅರ್ಧಕ್ಕರ್ಧ ಜೀವನ ಮುಗಿಯುತ್ತೆ. ಇದು ಆಲ್ ಇಂಡಿಯಾದಲ್ಲಿ ಖಾಲಿರುವಂತ ಪೋಸ್ಟ್. ಪ್ರತಿಯೊಂದು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಖಾಲಿ ಇರತ್ತೆ. ಆಲ್ ಕರ್ನಾಟಕ ರಾಜ್ಯದ ಪ್ರತಿಯೊಂದು ತಾಲೂಕದಲ್ಲಿ ಅರ್ಜಿ ಖಾಲಿ ಇರತ್ತೆ. ಸರಿ, ರಾಜ್ಯದಲ್ಲಿ ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ, ಗ್ರಾಹಕ ಸೇವಾ ಸಹವರ್ತಿಗಳು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಗ್ರಾಹಕ ಸೇವಾ ಸಹವರ್ತಿ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಮತ್ತು ಆಯ್ಕೆದಂತ ವಿದ್ಯಾರ್ಥಿಗಳಿಗೆ 24,000 ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟಿರತ್ತೆ ಅಂತ ಹೇಳಿ ವೇತನ. 24,500ರಿಂದ ಸುಮಾರು ನಿಮಗೆ 64,480 ರೂಪಾಯಿ ಇಷ್ಟು ನಿಮಗೆ ಸ್ಯಾಲ್ರಿ ಇರತ್ತೆ. ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದು ಒಂದೇ ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ, ಉಳಿದಂತ ಯಾವುದೇ ಪೋಸ್ಟಿಗೆಲ್ಲ. ಇದು ಒಂದೇ ಪೋಸ್ಟ್ ಎಲ್ಲ ಒಂದು ಬ್ಯಾಂಕ್ ನಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿ ಮೊನ್ನೆ ನೋಡ್ತಾ ಇರಬಹುದು. ಸುಮಾರು 6,200ಕ್ಕಿಂತ ಅಧಿಕ ಪೋಸ್ಟಿಗೆ ಇದೇ ಒಂದು ನೇಮಕಾತಿಯಲ್ಲಿ ಅರ್ಜಿ ಕರೆದಿದ್ದರು. IBPS ನಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಸಿದಾರೆ. ಕೆಲವು ಜನ ಅರ್ಜಿ ಸಲ್ಲಿಸಿಲ್ಲ. ಅದು ಈ ಕೊನೆ ದಿನಾಂಕ ಮುಗಿದಿದೆ. ಅರ್ಜಿ ಸಲ್ಲಿಸಿದ್ರು ಕೂಡ ವೇಸ್ಟ್. ಯಾಕಂದ್ರೆ ಕೊನೆ ದಿನಾಂಕ ಮುಗಿದಿದೆ. ಒಂದ್ಸರಿ ಇರ್ತಿರು ಕೂಡ ಅದಕ್ಕೆ ಅಪ್ಲಿಕೇಶನ್ ಹಾಕಿ, ಇರ್ಲಿಲ್ಲ ಅಂದ್ರೆ ಕೂಡ ಈ ಒಂದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ. ಇನ್ನು ವೇತನ ಶ್ರೇಣಿ ಕೂಡ ಜಾಸ್ತಿ ಮಾಡ್ತಾರೆ. ಇಷ್ಟೇ ಅಂತಲ್ಲ, ನಿಮಗೆ ವೇತನ ಶ್ರೇಣಿ ಕೂಡ ಜಾಸ್ತಿ ಇರತ್ತೆ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ಈಗ ಹೇಳ್ಬೇಕಂದ್ರೆ ಇದ್ರದ್ದು ಅರ್ಧ ಕೊಡ್ತಾರೆ ನಿಮ್ಗೆಲ್ಲ. HR, DR ಈ ರೀತಿ ವಿವಿಧ ಒಂದು ಸೇರಿಸ್ಕೊಂಡು ನಿಮಗೆ 33,000 ತನಕ ಅಥವಾ 35,000 ತನಕ ಸ್ಯಾಲ್ರಿ ಇರತ್ತೆ ಸ್ಟಾರ್ಟಿಂಗ್ ನಲ್ಲಿ.
ಇದೊಂದು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ ಅಂದಮೇಲೆ 25,000 ಅಂದ್ರೆ 25,000ನೇ ಇರೋದಿಲ್ಲ ನಿಮಗೆ. ನಿಮಗೆ 35,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇದಿಷ್ಟೇ ಇರೋದಿಲ್ಲ, ಮತ್ತೆ ಇದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಈಗ ಹೊಸ ನಿಯಮಗಳ ಪ್ರಕಾರ ಇದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಒಟ್ಟಾರೆ 30,000ಕ್ಕಿಂತ ಜಾಸ್ತಿನೇ ಇರತ್ತೆ. ಇನ್ನು ವಯೋಮಿತಿ 18 ವರ್ಷದಿಂದ 20 ವರ್ಷದಿಂದ 28 ವರ್ಷ. ಈ ಒಂದು ನೋಟಿಸ್ ಬಗ್ಗೆ ಸರ್, ನೋಟಿಸ್ ಬಗ್ಗೆ ಮಾತಾಡಿ ಅಂದ್ರೆ ಈ ಒಂದು ನೋಟಿಸ್ ಎಷ್ಟು ಪೇಜ್ ಇದೆ ಅಂತ ನೋಡಿ, 74 ಪೇಜ್ ಗಟ್ಟಲೆ ಇದೆ. ಈ ಒಂದು 74 ಪೇಜ್ ನಾನು ತಿಳಿಸ್ಕೊಡ್ತಾ ಹೋತಂದ್ರೆ ತುಂಬಾ ಲಾಂಗ್ ಆಗತ್ತೆ ವಿಡಿಯೋ. ಸುಮಾರು ಒಂದು ಅರ್ಧ ತಾಸು ಗಟ್ಟಲೆ ಆಗ್ಬಹುದು. ಅಲ್ಲಿ ತನಕ ಯಾರು ನೋಡಲ್ಲ. ಅದ್ರ ಕಾರಣಕ್ಕೆ ನಾನು ನಿಮಗೆ ಶಾರ್ಟ್ ಕಟ್ ಆಗಿ ಒಂದು ಶಾರ್ಟ್ ನೋಟಿಸ್ ಅನ್ನ ತಯಾರು ಮಾಡಿ ಮೊಬೈಲ್ ನಲ್ಲಿ ಅದ್ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೀನು ವಯೋಮಿತಿ ಅದಕ್ಕೆ ತಿಳಿಸ್ಕೊಟ್ರೆ 20 ವರ್ಷದಿಂದ 28 ವರ್ಷ ತನಕ ಅವಕಾಶ ಇರತ್ತೆ. ವಿದ್ಯಾರ್ಥಿಗಳು 18ದವರು ಅಪ್ಲಿಕೇಶನ್ ಎಲ್ಲ. ಅದ ನಂತರ 20 ವರ್ಷದಿಂದ 28 ವರ್ಷ ತನಕ ಅವಕಾಶ ಇರತ್ತೆ. ಅದು ಕೂಡ 1 ಆಗಸ್ಟ್ 2025ರಂತೆ ನೀವು ಲೆಕ್ಕಾಚಾರ ಮಾಡ್ಕೊಳ್ಳಿ ವಯೋಮಿತಿ. ಆಮೇಲೆ ಅಪ್ಲಿಕೇಶನ್ ಹಾಕಿ. ಇನ್ನು ಅರ್ಜಿ ಶುಲ್ಕ ಕೂಡ ಇಟ್ಟಿದ್ದಾರೆ ಎಲ್ಲ ನಿಯಮಗಳಿಗೆ ಸಂಬಂಧಪಟ್ಟಂತೆ. ಸಾಮಾನ್ಯ OBC EWS ಅವರಿಗೆ 850 ರೂಪಾಯಿ, ಇದು ನಿಮ್ಗೆ ಗೊತ್ತಿರುವಂತದ್ದು. SC/ST PWD BD ಅಭ್ಯರ್ಥಿಗಳು ಇನ್ನು ಉಳಿದಂತ ಮಹಿಳೆಯರಿಗೆ 175 ರೂಪಾಯಿ ಇದು ಇರತ್ತೆ ನಿಮಗೆ. ಇನ್ನು ಆಯ್ಕೆ ಪ್ರಕಾರದಲ್ಲಿ ಪೂರ್ವಭಾವಿ ಪರೀಕ್ಷೆ, ಡಾಕ್ಯುಮೆಂಟ್ಸು, ವೈದ್ಯಕೀಯ ಪರೀಕ್ಷೆ, ಸಂದರ್ಶನ, ಅದ ನಂತರ ಮುಖ್ಯ ಪರೀಕ್ಷೆ, ಇದನ್ನೆಲ್ಲ ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡ್ತಾರೆ. ಅದ ನಂತರ ಆನ್ಲೈನ್ ಪರೀಕ್ಷೆ ಇದೆಯಲ್ಲ, ಏನು ಅಂತ ಕೆಲವು ಜನ ಗೊತ್ತಿರೋದಿಲ್ಲ. ಆ ಒಂದು ಆನ್ಲೈನ್ ಪರೀಕ್ಷೆ ಯಾವಾಗ ನಡೆಸ್ತಾರೆ, ಯಾವ್ದು, ಮತ್ತೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ನೋಡಿ. ನೀವು ಮೊಬೈಲ್ ನಲ್ಲಿ ಅರ್ಜಿ ಸಲ್ಲಿಸಕ್ಕೆ ಬಂದ್ರೆ ಯಾರು ಕೂಡ ಟೆನ್ಷನ್ ತಗೋಬೇಡಿ. ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಹಾಕಿ www.ibps.in ಇಲ್ಲಿ ಮುಂದುಗಡೆ www 3 ಸಲ ಹಚ್ಚಿ ಮುಗಿತು. ಅಪ್ಲಿಕೇಶನ್ ಹಾಕಿ ಹೋದಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರತ್ತೆ ಟೆಲಿಗ್ರಾಮ್ ಗ್ರೂಪ್, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಸಿಗತ್ತೆ. ನೋಡಿ ಯಾವುದು ಎಷ್ಟೆಷ್ಟು ಯಾವಾಗ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಟೈಮ್ ಕೂಡ ಇರತ್ತೆ, ಒಂದ್ಸರಿ ನೋಡ್ಕೊಳ್ಳಿ. ಇದಕ್ಕೆ ನೀವು ಅರ್ಜಿ ಸಲ್ಲಿಸುವಂತ ಪ್ರಮುಖ ದಿನಾಂಕಗಳು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ. ನೀನಿದು ಅರ್ಜಿ ಸಲ್ಲಿಸ್ಬೇಕಂದ್ರೆ ಹಾಗೆ ಅರ್ಜಿ ಸಲ್ಲಿಸಕ್ ಆಗಲ್ಲ. ಇದಕ್ಕೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಕೂಡ ಇರತ್ತೆ, ಅದು ಕಟ್ಟೋದಕ್ಕೆ ಕೊನೆಯ ದಿನಾಂಕ. ಅದ ನಂತರ ಚಾರ್ಜಸ್ ನೋಡಿ, ಆನ್ಲೈನ್ 18/1/2025ರಿಂದ 21 ಇದು ಕೂಡ ಸೇಮ್ ಆಗಿರತ್ತೆ. ಅದ ನಂತರ ನೀವು ಏನಾದ್ರೂ ತಪ್ಪಾಗಿ ಅರ್ಜಿ ಸಲ್ಲಿಸಿತ್ತಂದ್ರೆ ಅದು ನಮಗೆ ಯಾವುದೇ ರೀತಿಯಾಗಿ ಆಪ್ಷನ್ ಕೊಟ್ಟಿಲ್ಲ ಅವರು, ಎಡಿಟ್ ಆಪ್ಷನ್. ಅದ ನಂತರ ನಿಮ್ಮ ಒಂದು ಕ್ಯಾಂಡಿಡೇಟ್ ಫ್ರೀ ಎಕ್ಸಾಮಿನೇಷನ್ ನೋಡಿ, ಟ್ರೈನಿಂಗ್ ಸಂಬಂಧಪಟ್ಟಂತೆ PET ಅಂತ ಇರತ್ತೆ. ಈ ಒಂದು PET ಟೆಸ್ಟ್ ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಇರತ್ತೆ. ನಿಮ್ಮೊಂದು ಆನ್ಲೈನ್ ಈ ಒಂದು ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ ಕಾಲ್ ಲೆಟರ್, ನಿಮ್ಮೊಂದು ಕಾಲ್ ಲೆಟರ್ ಸೆಪ್ಟೆಂಬರ್ ತಿಂಗಳಲ್ಲಿ ಇರತ್ತೆ. ಅದ ನಂತರ ನಿಮ್ಮ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಅಕ್ಟೋಬರ್ ತಿಂಗಳು ಎಕ್ಸಾಮ್ ಪರೀಕ್ಷೆ ಹಾಗೆ ಇರತ್ತೆ. ಹಾಗೆ ಆಯ್ಕೆ ಮಾಡೋದಲ್ಲ, ಪರೀಕ್ಷೆ ಇರತ್ತೆ. ರಿಸಲ್ಟ್ ಆನ್ಲೈನ್ ಅಲ್ಲಿ ಪ್ರಕಟ ಮಾಡುವಂತ ದಿನಾಂಕ ನವೆಂಬರ್ ತಿಂಗಳಲ್ಲಿ. ಡೌನ್ಲೋಡ್ ಕಾಲ್ ಲೆಟರ್ ನೋಡಿ ಫಾರ್ ಎಕ್ಸಾಮಿನೇಷನ್ 2ನೇದಾಗಿ ಮೇನ್ ಎಕ್ಸಾಮ್ ಆಗಿರತ್ತೆ. ಇದು ನವೆಂಬರ್ ತಿಂಗಳು ನಡೆಸ್ತಾರೆ. ಅದ ನಂತರ ನಿಮ್ಮೊಂದು ಆನ್ಲೈನ್ ಎಕ್ಸಾಮಿನೇಷನ್ ಮೇನು ಕಾಲ್ ಲೆಟರ್ ಆದ್ಮೇಲೆ ಮೇನ್ ಎಕ್ಸಾಮ್ ಇರತ್ತೆ. ಅದು ಕೂಡ ನವೆಂಬರ್ ತಿಂಗಳಲ್ಲಿ ಇರತ್ತೆ. ಅದ ನಂತರ ಅದರದ್ದು ಇದೇ ಒಂದು ನಿಮ್ಮೊಂದು ರಸೀಟಿ, ಆ ಒಂದು ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಹಂಚಿಕೆ ದಿನಾಂಕ ಅಂದ್ರೆ ನಿಮ್ಮ ಒಂದು ಎಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಹಂಚಿಕೆ ಮಾಡ್ತಾರಲ್ಲ, ಆ ಒಂದು ದಿನಾಂಕ ನೋಡಿ ಮಾರ್ಚ್ ತಿಂಗಳು 2026ರಲ್ಲಿ ಒಂದು ನೇಮಕಾತಿ ನಡೆಯುತ್ತೆ. ಅವಾಗ ನಿಮ್ಗೆ ಎಲ್ಲ ಪ್ರಕಟ ಮಾಡಿ ಹುದ್ದೆಗೆ ಜಾಯಿನ್ ಮಾಡ್ತಾರೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಇಷ್ಟು ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಅರ್ಜಿ ಸಲ್ಲಿಸುವಂತ ಮಾತ್ರ ಬಾಕಿ ಉಳಿದಿದೆ. ಅದು ಅರ್ಜಿ ಸಲ್ಲಿಸುವಂತ ಇಲ್ಲಿ ಮೊಬೈಲ್ ನಲ್ಲಿ ನಾನು ಹೇಳುವಂತ ಮಾಹಿತಿ ತಿಳ್ಕೊಂಡು ನೀವು ಅರ್ಜಿ ಸಲ್ಲಿಸಬೇಡಿ. ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಳ್ಳಿ. ಹತ್ತಿರ ಇರುವಂತ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಅದರಲ್ಲಿ ಕೂಡ ಕಂಪ್ಯೂಟರ್ ಸರ್ಟಿಫಿಕೇಟ್ ಯಾರು ಅದು ಬಳಿ ಇದೆಯಲ್ಲ ಅಂತವ್ರ ಹತ್ರ ಹೋಗಿ ಆನ್ಲೈನ್ ಕೇಂದ್ರದಲ್ಲಿ ಅಪ್ಲಿಕೇಶನ್ ಹಾಕಿ. 1 ವರ್ಷದ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಲ್ತಿರ್ಬೇಕು. ಅದೇ ರೀತಿಯಾಗಿ 9 ತಿಂಗಳಾದ್ರೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಲ್ತಿರ್ಬೇಕು. ಅಂತವ್ರ ಹತ್ರ ಹೋಗಿ ಅರ್ಜಿ ಸಲ್ಲಿಸಿ. ಇಲ್ಲ ಅಂದ್ರೆ ಬರೀ 3 ತಿಂಗಳು ಅಥವಾ 1 ತಿಂಗಳು ಅಂತವ್ ಏನಾದ್ರು ಕಂಪ್ಯೂಟರ್ ಸರ್ಟಿಫಿಕೇಟ್ ಇತ್ತಂದ್ರೆ ಆನ್ಲೈನ್ ಕೇಂದ್ರದವ್ರದ್ದು ಅಲ್ಲಿ ಅರ್ಜಿ ಸಲ್ಲಿಸಬೇಕು. ತಪ್ಪಾಗಿ ಅರ್ಜಿ ಸಲ್ಲಿಸ್ತಾರೆ. ಒಂದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರೆಯಕ್ ಬರೋದಿಲ್ಲ. ಒಂದು ಸ್ಪೆಲ್ಲಿಂಗ್ ಅನ್ನು ಮಿಸ್ಟೇಕ್ ಮಾಡ್ತಾರೆ. ಕ್ಯಾಪಿಟಲ್ ಬರೆದಿದ್ದಲ್ಲಿ ಸ್ಮಾಲ್ ಮಾಡ್ತಾರೆ, ಸ್ಮಾಲ್ ಬರೆದಿದ್ದಲ್ಲಿ ಕ್ಯಾಪಿಟಲ್ ಮಾಡ್ತಾರೆ. ಈ ರೀತಿಯಾಗಿ ತಪ್ಪಾಗಿ ಬರೆದ್ರೆ ಅಲ್ಲಿ ಕೂಡ ನಿಮ್ಮೊಂದು ಅಪ್ಲಿಕೇಶನ್ ಅಪ್ರೂವಲ್ ಆಗೋದಿಲ್ಲ, ರದ್ದಾಗತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಿಮ್ಮೊಂದು ಮೊಬೈಲ್ ನಲ್ಲಿ ಅರ್ಜಿ ಸಲ್ಲಿಸಕ್ ಬಂದ್ರೆ ಅಪ್ಲಿಕೇಶನ್ ಹಾಕಿ, ಅಥವಾ ಲ್ಯಾಪ್ಟಾಪ್ ದಲ್ಲಿ ಬಂದ್ರೆ ಅಪ್ಲಿಕೇಶನ್ ಹಾಕಿ. ಅದ ನಂತರ ನಿಮ್ಮೊಂದು ಕಂಪ್ಯೂಟರ್ ನಲ್ಲಿ ಬಂದ್ರು ಕೂಡ ಅಪ್ಲಿಕೇಶನ್ ಹಾಕಿ. ಮತ್ತು CSC ಕೇಂದ್ರದಲ್ಲಿ ಹೋಗಿ ಅಥವಾ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಹೋಗಿ, ಕರ್ನಾಟಕ ವನದಲ್ಲಿ ಹೋಗಿ
ಈ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅನುಮತಿ ಪಡೆದಂತ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇಷ್ಟೊಂದು ನಿಮಗೆ ಕ್ಲಿಯರ್ ಕಟ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಏನಾದ್ರೂ ಅಕಸ್ಮಾತ್ ಡೌಟ್ ಇತ್ತು, ಕನ್ಫ್ಯೂಷನ್ ಇತ್ತು, ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಲಿಂಕು ವೆಬ್ಸೈಟ್ ಕೇಳಿದ್ರೆ ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೇನೆ. ಸ್ವಲ್ಪ ಲೇಟ್ ಆಗತ್ತೆ, ಸಾಯಂಕಾಲ ಫ್ರೀ ಇರ್ತೀನಲ್ಲ, ಅದೇ ಒಂದು ಕಾರಣಕ್ಕಾಗಿ ಆಗ ನಿಮ್ಗೆ ಎಲ್ಲರದ್ದು ರಿಪ್ಲೈ ಕೊಡೋಕ್ಕಾಗಲ್ಲ. ಕೆಲವು ಜನ ರಿಪ್ಲೈ ಕೊಡ್ತೇನೆ, ಅದ ನಂತರ ನೆಕ್ಸ್ಟ್ ಡೇ ಈ ರೀತಿಯಾಗಿ ಆಗತ್ತೆ. ಅಲ್ಲಿ ಹೋಗಿ ಮೆಸೇಜ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ.